ಎಲ್ಲರಿಗೂ ನಮಸ್ಕಾರ. ಅಮ್ಮುದನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಪ್ರೀತಿಯ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನೀವು ಏನೇನು ಅಂದ್ಕೊಂಡಿದ್ದೀರಾ, ಏನು ಸಾಧನೆ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಎಲ್ಲನೂ ನೆರವೇರಲಿ ಅಂತ ಬಯಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈ ರೀತಿ ಸಿಂಪಲ್ಲಾಗಿ ನಾವು ಹೊಸ ವರ್ಷನ ಬರ್ಮಾಡ್ಕೊಂಡ್ವಿ. ಇದು ನನ್ನ 2026ರ ರಂಗೋಲಿ. ಸಿಂಪಲಾಗಿ ಹಾಕಿದ್ದೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ನಮ್ಮ ನ್ಯೂ ಇಯರ್ ಕೇಕು. ಸೊ ಈ ವರ್ಷ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋ ಮೂಡಲ್ಲೇ ಇರಲಿಲ್ಲ. ಜಸ್ಟ್ ಫಾರ್ ಫಾರ್ಮ್ಯಾಲಿಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದೊಂದು ಸಣ್ಣ ಕೇಕ್ ತಂದು ಸೆಲೆಬ್ರೇಟ್ ಮಾಡಿದ್ರಿ. ಯಾಕೆಂದರೆ ಲಾಸ್ಟ್ ಇಯರು ನಮ್ಮ ಮಗ ನಮ್ಮ ಜೊತೆ ಇದ್ದ, ಈ ವರ್ಷ ಅವನು ಇಲ್ಲಿಲ್ಲ, ಊರಲ್ಲಿದ್ದಾನೆ. ಮುಂದೆ ಈ ಥರ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಬಟ್ ಆ್ಯಕ್ಚುಲಿ ಇದಾದಮೇಲೆ ಅವನನ್ನು ನೆನೆಸ್ಕೊಂಡು ಇಬ್ಬರು ತಪ್ಕೊಂಡು ಹತ್ತಿದ್ದೀವಿ ಲಿಟ್ರಲಾಗಿ. ಬಟ್ ಎಸ್, ಇವತ್ತು ನಾವು ಹತ್ರೂ ನಾಳೆ ಅವನು ಅಳಬಾರ್ದು ಅಂತ ನಾವಿಬ್ಬರು ಈಗ ಕಷ್ಟಪಟ್ಟು ದುಡಿದು ಅವ್ನಿಗೊಂದು ನೆಲೆ ತಂದು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಜೀವನದಲ್ಲಿ ಅವನು ಯಾವತ್ತೂ ಚೆನ್ನಾಗಿರಬೇಕು. ಹೊಸ ವರ್ಷದ ಮೊದಲನೇ ದಿನವೇ ಸ್ವಲ್ಪ ಎಮೋಷನ್ ಆದ್ವಿ ನಾವಿಬ್ಬರು. ಬಟ್ ಅದನ್ನೆಲ್ಲ ನಾನು ತೆರೆ ಹಿಂದೆನೇ ಇರಲಿ ಅಂತ ಯಾವುದೂ ರೆಕಾರ್ಡ್ ಮಾಡಿಲ್ಲ. ಹೀಗೆ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿ ಮನೇಲಿ ಪೂಜೆ ಮಾಡಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ ನಾವಿಬ್ಬರು. ಎಲ್ಲ ಕೇಕ್ ಎಲ್ಲ ತಿನ್ಸಾದ್ಮೇಲೆ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಇಬ್ಬರೂ ಸಹ ಗ್ರೀನಲ್ಲಿ ರೆಡಿ ಆಗಿದ್ವಿ, ಪಾಸಿಟಿವ್ ವೈಬ್ಸ್ ಇರಲಿ ಅಂತ. ಈ ಸಾರಿ ನಮ್ಮ ಡ್ಯಾಡಿ ನನಗೆ ಗೌರಿ ಹಬ್ಬಕ್ಕೆ ಬಾಗ್ನ ಕೊಟ್ಟಿದ್ದು. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನಾವು ಬಂದಿರೋದು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. ಇದಿರೋದು ಯಲಹಂಕ ನ್ಯೂ ಟೌನಲ್ಲಿ. ಯಾರೆಲ್ಲ ಈ ದೇವಸ್ಥಾನ ಮತ್ತು ಮಠನ ವಿಸಿಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಇಬ್ಬರೂ ಕಾಲು ತೊಳ್ಕೊಂಡು ದೇವಸ್ಥಾನ ಒಳಗಡೆ ಹೋಗ್ತಾಯಿದ್ದೀವಿ. ಗುರುವಾರ ಆಗಿರೋದ್ರಿಂದ ಹೊಸ ವರ್ಷ ಅಂತ ಫುಲ್ಲು ರಶ್ ಇತ್ತು. ರಾಯರ ದರ್ಶನ ಮುಗಿಸಿ ದೇವಸ್ಥಾನ ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ, ರಾಯರನ್ನು ನೋಡೋಕ್ಕೆ ಎಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರೆ. ಅಪ್ಪ ತಂದೆ, ಈ ವರ್ಷ ನಾನು ಈ ಸಾಲ ತೀರಿಸ್ಬೇಕು, ಇನ್ನೆಷ್ಟು ವರ್ಷದಲ್ಲಿ ನಾನು ಸೆಟಲ್ ಆಗಬೇಕು, ಎಲ್ಲನೂ ಆಸೆ ಆಕಾಂಕ್ಷೆ ಇದ್ದಿದ್ದೇನೆ. ಆದರೆ ಜೀವನದಲ್ಲಿ ಎಂಥದೇ ಕಷ್ಟ ಬರಲಿ, ಅದೆಂಥದೇ ಪರಿಸ್ಥಿತಿ ಇರಲಿ, ಎಲ್ಲನೂ ಎದುರಿಸಿ ನಿಂತು ಅದನ್ನು ಧೈರ್ಯವಾಗಿ ಎದುರಿಸಿ ನಿಲ್ಲೋಂಥ ಶಕ್ತಿ ದೇವ್ರು ನಮಗೆ ಕೊಡಲಿ ಅಂತ ರಾಯರನ್ನ ಬೇಡಿಕೊಂಡು ಪ್ರದಕ್ಷಿಣೆನ ಮುಗಿಸಿ ತೀರ್ಥ ಪ್ರಸಾದ ಮಂತ್ರಾಕ್ಷತೆ ಎಲ್ಲ ಇಸ್ಕೊಂಡು ಹೊರಗಡೆ ಬಂದ್ವಿ. ಇನ್ನು ಏನೂ ಅಡುಗೆ ಮಾಡಿರಲಿಲ್ಲ, ಹಂಗಾಗಿ ನಾವು ಹೋಟೆಲ್ಗೆ ಹೋಗಿದ್ವಿ. BCC ಹೋಟೆಲ್ ಬಂದ್ಬಿಟ್ಟು ಯಲಹಂಕ ನ್ಯೂ ಟೌನ್ ಯಾಮ ಶೋರೂಮ್ ಹತ್ರ ಇರೋದು ಆಪೋಸಿಟಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಮಂಗಳೂರು ಬನ್ಸು ಮತ್ತು 2 ಮಸಾಲೆ ದೋಸೆ ತೊಗೊಂಡು ಇಬ್ಬರು ಶೇರ್ ಮಾಡಿಕೊಂಡು ತಿಂದ್ಕೊಂಡು ಹೋದ್ವಿ. ಇದಿಷ್ಟ ಆಯಿತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನು. ಇದರಲ್ಲಿ ನಾನು 2-3 ದಿನದ ವೀಡಿಯೋನೂ ಆ್ಯಡ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಸಂಡೇ. ಸೊ ಸಂಡೇ ಫುಲ್ಲು ನನ್ನ ಹೇರ್ ಕೇರ್ ನಡೆಯುತ್ತೆ. ವಾರ ಪೂರ್ತಿ ಕೆಲ್ಸಕ್ಕೆ ಹೋಗ್ತೀವಲ್ಲ, ಅದಕ್ಕೆ ಒಂದಿನ ವೀಕ್ ಆಫಲ್ಲಿ ಈ ರೀತಿ ನಮ್ಮನ್ನು ನಾವು ಕೇರ್ ಮಾಡ್ಕೊಬೇಕು. ಎಣ್ಣೆ ಹಚ್ಚಿ ಮೇಲ್ ಕಟ್ಬಿಟ್ಟಿದ್ದೆ. ಇಷ್ಟು ಅವರೆಕಾಯಿ ಸಾಂಬಾರು ನಂದಿಗೆ ಹೋಗ್ಬಿಡ್ತೀಯಾ? ಹಾಂ, ನಿಮಗೂ ಕೊಡ್ತೀನಿ. ಎಷ್ಟು ಕೊಡ್ತೀನಿ ಅಂತ ಹೇಳಿ. ಇಷ್ಟು ಕೊಡ್ತೀನಿ. ಆಮೇಲೆ ಇಷ್ಟು ನನಗೆ ಗೈಸ್, ಇಷ್ಟು ಕಾಳು, ಇಷ್ಟು ಸಾಂಬಾರು ನನಗೆ. ಅವಳಿಗೆ ಕೊಟ್ಟಿದ್ದೀನಿ, ಅವ್ರಿಗೇನು ವಿಷಯ, ಅವ್ರಿಗೆ ಇಷ್ಟು ಕೊಡ್ತೀನಿ. ಇಷ್ಟು ನೋಡಿದ್ರಲ್ಲ, ನಮ್ಮ ಮನೆಯವ್ರಿಗಂತೂ ಇಕ್ಕಿದ ಅವರೆಕಾಯಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಇನ್ನು ಸಂಡೇ ಅಲ್ವಾ, ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡ್ವಿ. ಬಟ್ಟೆ ಎಲ್ಲ ಒಗೆದು ಒಣಗಿಸಿ ತೊಗೊಂಬಂದು ಈಗೆಲ್ಲ ಮಡ್ಚಿ ಎತ್ತಿಕ್ತಾಯಿದ್ದೀನಿ. ಈ ಸಂಡೇ ಅಂತ ಬಂದುಬಿಟ್ರೆ ಬರೀ ಮನೆ ಕೆಲಸ ಮಾಡೋದ್ರಲ್ಲೇ ಮುಗ್ದೋಗಿರುತ್ತೆ. ಅದು ಕ್ಲೀನ್ ಮಾಡು, ಒಗೆದಿಟ್ಟಿರೋ ಬಟ್ಟೆ ಮರ್ಚಿಡು, ಡೀಪ್ ಕ್ಲೀನ್ ಮಾಡು, ವಾಶ್ರೂಮ್ ಕ್ಲೀನ್ ಮಾಡು, ಬಟ್ಟೆ ಎಲ್ಲ ಒಗೆದಾಕೋ, ತಲೆಗೆ ಸ್ನಾನ ಮಾಡ್ಕೊಂಡು ರೆಸ್ಟ್ ಮಾಡ್ಕೊ, ಮುಗ್ದೇ ಹೋಯ್ತು ವೀಕ್ ಆಫ್. ಇಷ್ಟೇ. ಇನ್ನು ಮತ್ತೆ ಒಂದು ವಾರ ಎಲ್ಲ ಮತ್ತೆ ದುಡಿ, ಇದೇ ಆಗೋಯ್ತು. ಬಟ್ ನಂಗೊಂದು ಸರ್ಪ್ರೈಸ್ ತಂದಿದ್ರು ನಮ್ಮ ಡ್ಯಾಡಿ. ನೋಡಿ, ಇವತ್ತು ಸಂಡೇ, ಬಟ್ ನಾನು ಅಡುಗೆ ಮಾಡಿಲ್ಲ. ನನಗೆ ಅಂತ ಅಡುಗೆ ಬಂದಿದೆ, ಅದು ಸ್ಪೆಷಲ್ಲಾಗಿ. ಇಲ್ಲಿ ನೋಡಿ, ಇಲ್ಲಿ ಎಸ್, ಇದ್ಕಿದ ಅವರೆಕಾಯಿ ಹಾಕಿ ಚಿಕನ್ ಮಾಡಿಕೊಂಡು ನಮ್ಮ ಡ್ಯಾಡಿ ನನಗೆ ಅಂತ ತೊಗೊಂಬಂದು ಕೊಟ್ಟಿದ್ದಾರೆ. ನಾನು ಕಾಲ್ ಮಾಡಿ ಹೇಳಿದ್ದೆ, ಅಪ್ಪ ಯಾಕೋ ತಿನ್ಬೇಕು ಅನ್ನಿಸ್ತಾ ಇದೆ, ಇದ್ಕಿದ ಅವರೆಕಾಯಿ ಹಾಕಿ ಚಿಕನ್ ಮಾಡಿ ತೊಗೊಂಬ ಅಂತ. ಸೊ ಹೇಳಿದೆ ತಡ, ನಮ್ಮಪ್ಪ ಸಂಡೇ ಅಲ್ವಾ ಮಾಡ್ಕೊಂಡು ತೊಗೊಂಬಂದು ಕೊಟ್ಟಿದ್ದಾರೆ. ಯಾವ ಥರ ಬೇಕಾದರೂ ಯಾರು ನಾನ್ ವೆಜ್ ಮಾಡಿದ್ರು ಓಕೆ, ಬಟ್ ಇದ್ಕಿದ ಅವರೆಕಾಯಿ ಹಾಕಿ ಈ ಥರ ಯಾರೂ ಮಾಡಲ್ಲ, ನಮ್ಮಪ್ಪ ಮಾತ್ರ ಮಾಡೋದು. ಸೊ ಥ್ಯಾಂಕ್ ಯು ಸೋ ಮಚ್ ಅಪ್ಪ, ನನಗೋಸ್ಕರ ಮಾಡಿ ತೊಗೊಂಬಂದಿದ್ದಕ್ಕೆ. ಇನ್ನೇನು ಬಿಸಿ ಬಿಸಿ ರೈಸ್ ರೆಡಿಯಾಗಿದೆ. ಸ್ಟೀಮ್ ಹೋದ್ಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದೇನೆ ಗೈಸ್. ಇಲ್ಲಿ ನೋಡಿ, ಬಿಸಿ ಬಿಸಿ ಅನ್ನಕ್ಕೆ ಚಿಕನ್ ಸಾಂಬಾರ್. ಸೂಪರಾಗೈತೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪ.
ಇನ್ನು ಜನವರಿ 1 ಬಂದುಬಿಟ್ಟು ನಮ್ಮ ಅತ್ತೆ ಬರ್ಡೇ. ಸೊ ಹಂಗಾಗಿ ನಾನು ಅವ್ರಿಗೆ ಕಾಂಚೀಪುರಮಲ್ಲಿ ಸ್ಯಾರಿ ತೊಗೊಳ್ಳೋಣ ಅಂತ ತೊಗೊಂಡು ಬಂದೆ. ಏನಪ್ಪ ಇದು 2 ಸೀರೆ ಅಂತ ನೋಡ್ತಾ ಇದ್ದೀರಾ, ಒಂದು ನಮ್ಮ ಅತ್ತೆಗೆ, ಇನ್ನೊಂದು ನಮ್ಮ ಅತ್ತೆ ಅವರ ತಂಗಿಗೆ. ಸೊ ಇಬ್ರಿಗೂ ತೊಗೊಂಬಂದಿದ್ದೆ. ಈ ಸೀರೆ ಬಂದುಬಿಟ್ಟು ನಮ್ಮ ಅತ್ತೆಗೆ ತೊಗೊಂಡಿರೋದು. ಪಿಸ್ತಾ ಗ್ರೀನ್ ಥರ ಲೈಟ್ ಗ್ರೀನ್ಗೆ ಒಂಥರ ನ್ಯಾವಿ ಬ್ಲೂ ಕಲರ್ ಬಾರ್ಡರು, ಚೆನ್ನಾಗಿತ್ತು ಕಾಂಬಿನೇಷನು. ಈ ಕಲರ್ ಕಾಂಬಿನೇಷನ್ ಅವ್ರ ಹತ್ರ ಇರಲಿಲ್ಲ, ಹಾಗಾಗಿ ಇದನ್ನು ತೊಗೊಳ್ಳೋಣ ಅಂತ ತೊಗೊಂಡೆ. ನೋಡಿ, ಇದು ಬ್ಲೌಸು, ಇದು ಸ್ಯಾರಿ, ಇದು ಬಾರ್ಡರು. ಪಲ್ಲು ನೋಡಿ ಎಷ್ಟು ರಿಚ್ಚಾಗಿ ಕಾಣಿಸ್ತಾ ಇದೆ. ನಮ್ಮತ್ತೆ ಚೂಡಿದಾರು ಅದೆಲ್ಲ ಏನೂ ಹಾಕಲ್ಲ, ಹಾಕೋದು ಬರೀ ಎರಡೇ, ಒಂದು ನೈಟಿ, ಇನ್ನೊಂದು ಸ್ಯಾರಿ. ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ನನಗೆ 2499 ಆಯಿತು. ಇನ್ನು ಇದು ಬಂದ್ಬಿಟ್ಟು ನಮ್ಮ ಚಿಕ್ಕತ್ತೆಗೆ, ಅಂದರೆ ನಮ್ಮ ಅತ್ತೆಯವ್ರ ತಂಗಿಗೆ. ಈ ಸ್ಯಾರಿ ಬಂದ್ಬಿಟ್ಟು 1299 ಆಯಿತು. ಇದೊಂಥರ ಆರೆಂಜಿಶ್ ಕಲರ್ಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನು. ನೋಡಿ ಸೀರೆ ಹೇಗಿದೆ ಅಂತ, ಸ್ಕೈ ಬ್ಲೂ ಕಲರ್ಗೆ ಆರೆಂಜ್ ಕಾಂಬಿನೇಷನು. ಇದು ಬಂದ್ಬಿಟ್ಟು ಪಲ್ಲು, ಬ್ಲೌಸ್ ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರು, ಸ್ಯಾರಿ ಫುಲ್ಲು ಆರೆಂಜ್ ಕಲರು, ಬಟ್ ರೆಡ್ ಕಾಣಿಸ್ತಾ ಇದೆ. ಬಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ ಕಾಂಚೀಪುರಮಲ್ಲಿ. ಇನ್ನು ನನ್ನ ಮಗನಿಗೆ ಬಟ್ಟೆ ಅಂತೂ ಬೇಕೇ ಬೇಕು ಹೋದಾಗೆಲ್ಲ. ಸಂಕ್ರಾಂತಿ ಹಬ್ಬ ಹತ್ರ ಬಂತಲ್ಲ, ಅವನಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಬಟ್ಟೆ ತೊಗೊಂಡಿದ್ದು. ಇದು ಬಂದು ಅವನೇ ಸೆಲೆಕ್ಟ್ ಮಾಡಿರೋದು, ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದಕ್ಕೆ ಮಮ್ಮಿ ಇದೇ ಬೇಕು ಅಂದ. ಇದೊಂದು ಚೆಕ್ ಶರ್ಟು ಮತ್ತು ಇದೊಂದು ಬ್ಲ್ಯಾಕ್ ಜೀನ್ಸ್ ಪ್ಯಾಂಟು ಶೇಡೆಡ್ಡು, ಇದೊಂದು ಮತ್ತು ಇನ್ನೂ ಒಂದು ಜೊತೆ ತೊಗೊಂಡ, ಅದು ಬೇಕು ನನಗೆ ಅಂತ. ಇದು ಬಂದುಬಿಟ್ಟು ಒಂದು ಸ್ಕೈ ಬ್ಲೂ ಕಲರ್ದು ಟೀ ಶರ್ಟು. ಈ ಟೀ ಶರ್ಟ್ಗೆ ಹಿಂದೆಗಡೆ ಮತ್ತು ಮುಂದೆಗಡೆ ಸ್ಲೋಗನ್ ಇದೆ, ಚೆನ್ನಾಗಿತ್ತು ನೋಡೋದಕ್ಕೆ, ಹಂಗಾಗಿ ತೊಗೊಂಡೆ, ಅದನ್ನು ಅವನು ಇಷ್ಟಪಟ್ಟ ಅಂತ. ಇದು ಬಂದು ಶಾರ್ಟ್ಸು. ಇದಾಗಿತ್ತು ನಮ್ಮ ನ್ಯೂ ಇಯರ್ ಮತ್ತು ಶಾಪಿಂಗ್ ವ್ಲಾಗು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.